ಸೌಂದರ್ಯ ಸಮರ ಸೋತವನೇ ಅಮರ ಸೌಂದರ್ಯ ಸಮರ. ಈ ತರ ಎಷ್ಟು ಜನ ಕಲಾವಿದರಿದ್ದಾರೆ. ಯು ಪುಟ್ ಸೋ ಮೆನಿ ಇಯರ್ಸ್ ಆಫ್ ಯುವರ್ ಲೈಫ್ ಟ್ರೈಂಗ್ ಟು ಡೂ ಸಮಥಿಂಗ್ ಬಟ್ nothing happens and it's like a painful reminder. Even I went through, I mean I had my own challenges just like everybody else, nothing special. Good morning, this is day 3 out of day 5 and today is festival, so wish you all a happy Gauri Ganesha festival. Elrigu Gauri Ganesha habbada shubhashayagalu. This is my nephew, ನಮ್ಮ ಅಣ್ಣನ ಮಗ ಶ್ರೀರಾಮ. ಸೊ ಇವ್ರ ಕಡೆಯಿಂದನೂ ಹೆಲೋ ಹೇಳ್ಸ್ಬೋಣ. ಹೆಲೋ ಹೇಳು ಹಾಯ್. ಆ್ಯಂಡ್ ಬೆಳಗ್ಗೆನೆ ಇವತ್ತು ನನಗೆ ಈ ಹೂವು ಕಾಣಿಸ್ತು, ನಮ್ಮನೇಲಿ ಬಿಟ್ಟಿರೋ ಹೂವು. ವೆರಿ ಸ್ವೀಟ್. ಒಂಥರ ಐ ಥಿಂಕ್ ಫ್ಲವರ್ಸ್ ಆರ್ ದಿ ಓನ್ಲಿ ಥಿಂಗ್ ಇನ್ ನೇಚರ್ ದಟ್ ವಿಲ್ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಸೊ ನನಗೆ ಎದ್ದು ಬಂದಿದ್ದೀನಿ. ಐ ಹ್ಯಾವ್ ಅ ಮೀಟಿಂಗ್ ಆ್ಯಂಡ್ ದೆನ್ ಐ ಹ್ಯಾವ್ ಡಬ್ಬಿಂಗ್ ಹೋಗಬೇಕು ಆ್ಯಂಡ್ ಅದೆಲ್ಲ ಆದಮೇಲೆ ಐಲ್ ಹಿಟ್ ಜಿಮ್. ಓಕೆ, ಸಿ ಯು ಆಲ್ ಇನ್ ದ ರೆಸ್ಟ್ ಆಫ್ ದ ವಿಡಿಯೋ. ಬಾಯ್ ಹೇಳು. ಸೊ ನಂದು ಡಬ್ಬಿಂಗ್ ಶುರು ಆಗ್ತಿದೆ. ಐ ಹ್ಯಾವ್ 19 scenes. I don't know if I'll be able to complete it today. ಅದು ಜಿಮ್ ಬೇರೆ ಹೋಗಬೇಕು. ಒಂದು ಕೆಲ ಹಾಕೊಡೋದು ತುಂಬ ಕಷ್ಟ. ಸೊ ದ ಟೈಮ್ ಇಸ್ ಅರೌಂಡ್ 5:30 ಬಂದಿದ್ದು, ಬಟ್ 6 ಸ್ಟಾರ್ಟ್ ಆಗ್ತಿದೆ. ಏನು ಮಾಡೋಕ್ಕಾಗುತ್ತೆ, ದಿಸ್ ಇಸ್ ಲೈಫ್. ನೋಡೋಣ. ಮುಗಿಲ ಮಾನ ತೆಗೆದ ಕೊಬ್ಬಿ ನಿಂತ ಧರಣಿ, ರಸಿಕ ನಿಶರಾತ್ರಿಯ ಕುರುಡು ಬೀದಿ ದೀಪ, ತಾರೆ ಬೆಳಕಿಗೆ ಇವಳ ಹೊಳೆವ ಮೈಯ ಶಾಪ, ಕಣ್ಣು ಕಣ್ಣೈದಿಲೆಯೋ ಮಾತರ್ಯ ಸೆಲೆಯೋ, ಒಕ್ಕು ಉನ್ಮಾದದ ದೇಹ ಮನ್ಮಥನ ಬಲೆಯೋ, ದೇಹ ದೇಗುಲ ಈ ದೇಹ ದೇಗುಲ, ದೇಹ ದೇಗುಲ ಈ ದೇಹ ದೇಗುಲ, ಸೌಂದರ್ಯ ಸಮರ ಸೋತವನೇ ಅಮರ ಸೌಂದರ್ಯ ಸಮರ, ಸೋತವನೇ ಅಮರ ಕಳೆದುಕೊಳ್ಳಲು ಬೇರೇನೂ ಇಲ್ಲ ಇಲ್ಲಿ, ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ, ಕಳೆದು ಪಡೆದುಕೊಳ್ಳಿ. ಸೊ ಇವ್ರೀಗ ಹಾಡಿದ್ರಲ್ಲ, ಅವ್ರ ಹೆಸರು ಶಿವಸಾಯಿ ಅಂತ. ವಂಡರ್ಫುಲ್ ಪರ್ಸನ್, ವಂಡರ್ಫುಲ್ ಸೌಂಡ್ ಇಂಜಿನಿಯರ್ ಆ್ಯಂಡ್ ಅ ವಂಡರ್ಫುಲ್ ಸಿಂಗರ್. ಅವ್ರು ಇವಾಗ ಹಾಡಿರೋದು ಜಸ್ಟ್ ಆಫ್ಟರ್ ಲಂಚ್, ಸ್ವಲ್ಪ ಥ್ರೋಟ್ ಕ್ಲಿಯರ್ ಆಗಿರಲಿಲ್ಲ. ಆ್ಯಂಡ್ ಅವರು ಟರ್ನ್ಸ್ ಔಟ್ ಸರಿಗಮಪ ಮತ್ತು ಎಲ್ಲ ಸಿಂಗಿಂಗ್ ಶೋಸ್ನ 16 ಇಯರ್ಸ್, ಮೈಂಡ್ ಯು 16 ಇಯರ್ಸ್ ಪ್ರತಿಯೊಂದು ಸಿಂಗಿಂಗ್ ಶೋಗೆ ಹಿ ಹ್ಯಾಸ್ ಆಡಿಷನ್. ಈಸ್ ಅ ರಿಯಲಿ ಗುಡ್ ಸಿಂಗರ್. ಅಂದರೆ ಒಂದರಲ್ಲಾದರೂ ಅಟ್ಲೀಸ್ಟ್ ಕ್ವಾಲಿಫೈ ಆಗಿ ಅಟ್ಲೀಸ್ಟ್ ಒಂದ್ಸಲ ಟಿ ವಿ ಮೇಲೆ ಬಂದು, ಐ ಡೋಂಟ್ ನೋ, ಇಟ್ ವಾಸ್ ಅ ವೆರಿ ಸ್ಯಾಡ್ ಥಿಂಗ್ ಟು ಸಿ. ಈ ಥರ ಎಷ್ಟು ಜನ ಕಲಾವಿದರಿದ್ದಾರೆ, ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇರಲ್ಲ, ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರ ಹಿಂದೆ TRP ಮಾಡ್ಕೊಳ್ಳೋ ಅಂಥ ಕಥೆಗಳಿರಲ್ಲ. ಐ ನೋ ಐ ಆಮ್ ಫ್ರಮ್ ದಿ ಇಂಡಸ್ಟ್ರಿ ಆ್ಯಂಡ್ ಇದಿರೋದೆ. ಇಫ್ ಇಟ್ ಈಸ್ ನಾಟ್ ಅ ಮಾರ್ಕೆಟಬಲ್ ಥಿಂಗ್, ಪೀಪಲ್ ವೋಂಟ್ ಟೇಕ್ ಯು, ದ ಚಾನಲ್ ವೋಂಟ್ ಟೇಕ್ ಯು. ದಿಸ್ ಇಸ್ ದಿ ಹಾರ್ಶ್ ರಿಯಾಲಿಟಿ. ಅದಕ್ಕೆ ನಾನು ಎಲ್ಲ ಆರ್ಟಿಸ್ಟ್ಗಳು, ಸಿಂಗರ್ಸ್, ಡಾನ್ಸರ್ಸ್, ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿ ಪ್ಯಾಷನೆಟ್, ಪರ್ಸ್ಯೂ ಯುವರ್ ಗೋಲ್ಸ್, ಬಟ್ ಈ ಥರ 15-16 ಇಯರ್ಸ್ ನೀವು ಅದ್ರ ಮೇಲೆ ಹಾಕಿದ್ರು, ದೇರ್ ಆರ್ ಚಾನ್ಸಸ್ ದಟ್ ಇಟ್ ಮೈಟ್ ನಾಟ್ ವರ್ಕ್ ಔಟ್.
ಐ ಡೋಂಟ್ ನೋ, ಇಟ್ ಇಸ್ ಮೇ ಬಿ ಅದಕ್ಕೆ ಅನಿಸುತ್ತೆ ನಮ್ಮ ಪೇರೆಂಟ್ಸ್ ನಮಗೋಸ್ಕರ ಏನಾದರೂ ಒಂದು ಕೆಲ್ಸಕ್ಕೆ ಹೋಗು, ಅದರಿಂದ ನೀನು ಹೊಟ್ಟೆ ತುಂಬುತ್ತಾ, ಈ ಥರ ಎಲ್ಲ ಹಾರ್ಷಾಗಿ ಮಾತಾಡ್ತಾರಲ್ಲ, ಅದೆಲ್ಲ ನಮ್ಮ ಒಳ್ಳೇದಕ್ಕೇನೆ. ಅಂದರೆ ನಾನಿದು ಹೇಳಬಾರ್ದು, ಬಿಕಾಸ್ ನಾನು ನಮ್ಮ ಮನೇಲಿ ನಮ್ಮಮ್ಮ ಒಪ್ಪಿರಲಿಲ್ಲ. ಈವನ್ ಐ ವೆಂಟ್ ಥ್ರೂ, I mean, I had my own challenges, just like everybody else, nothing special. But I would say if you have some sort of support, ನುಗ್ಗಿ, ಇಲ್ವಾ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ಲೈಫ್ ಇಸ್, ನನಗೆ ಇವ್ರು ಹೇಳಿದ್ರು, ಇವ್ರಿಗೆ ನಾವು ಹಿ ಈಸ್ ಇನ್ ಹಿಸ್ mid-30s and he has a daughter. And he said he will never put that idea into her head that ನೀನು ರಿಯಾಲಿಟಿ ಶೋಗೆ ಬರಬೇಕು, ಸಿಂಗರ್ ಆಗಬೇಕು ಅಂತ. ಜಸ್ಟ್ ಹಿಂದೂಸ್ತಾನಿ ಸಿಂಗಿಂಗಲ್ಲೇ ಏನಾದರೂ ಚೆನ್ನಾಗಿ ಮಾಡಿಸ್ತೀನಿ ಬಿಡಿ ಸರ್ ಅಂತ ಹೇಳಿದ್ರು. ನನಗೆ ಹೇಗೆ ಹೇಳಿ, ದಿಸ್ ಇಸ್ ಒನ್ ಆಫ್ ದೋಸ್ ಐ ಓಪನರ್ಸ್ ಅಂತಾರಲ್ಲ, ನಿಮಗೆ ಹಾರ್ಶ್ ರಿಯಾಲಿಟಿನ ಚಟ್ ಅಂತ ಮಕ್ಕಳು ಕೊಡ್ದಂಗೆ, ಅನ್ಫಾರ್ಚುನೇಟ್ಲಿ. ಸೊ ಟುಡೇ ಬೆಳಗ್ಗೆ ಮೀಟಿಂಗ್ ಹೋಗಿದ್ದೆ, ಅದಾದಮೇಲೆ ಮನೆಗೆ ಐಸ್ ಕ್ರೀಮ್ ತೊಗೊಂಡೋದೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಕಾಲಲ್ಲಿ ಮಾತಾಡಿ, ಆಮೇಲೆ ಡೈರೆಕ್ಟಾಗಿ ಇಲ್ಲಿ ಡಬ್ಬಿಂಗಿಗೆ ಬಂದೆ. ಆ್ಯಂಡ್ ಡಬ್ಬಿಂಗಲ್ಲೇ 4 hours ಹಾಗೆ ಹೋಗ್ಬಿಡ್ತು. ಸೊ ಈಗ ಐ ವಿಲ್ ಬಿ ಹೆಡಿಂಗ್ ಬ್ಯಾಕ್ ಹೋಮ್. ಇಟ್ಸ್ ಆಲ್ರೆಡಿ 9:30-ish. Yeah, 9:39. So after this I cannot gym also. So ಹೋಗೋದು, ತಿನ್ನೋದು, ಮಲ್ಗೋದು. So today this is day 3 and thank you so much for watching. And obviously first day 35 minutes ittu, second day around 14 minutes ittu. Iga third day the video will be even shorter. But I'll try to get into quality over quantity. So if you're watching this, if you're watching me, if you're watching this video, nimge eno on sigbeku. So I would say for all the artists and all the singers, please finish your education if you are still students, so that you will know that there will be the second backup plan in case you do not succeed in whatever you're pursuing. Alva. So just please have that, because life is much harsher than you think. Other than that, if everything is good, if you have some time, take risk. ಏನಾದರೂ ಒಂದು ಟ್ರೈ ಮಾಡಕ್ಕೆ ನೋಡಿ, ಕ್ರಿಯೇಟಿವ್ ಆಗಿ ಏನಾದರೂ ಟ್ರೈ ಮಾಡಕ್ಕೆ ಮಾಡಿ, ಆ್ಯಂಡ್ ಜಸ್ಟ್ ಡೂ ಎನಿಥಿಂಗ್. And once that is done, let it go. You know, like Krishna says, just in kelsa madi, do your work, and then forget about the result. He'll take care of it. You know, I was less spiritual before I got into the industry, and somehow I've become more religious now, because there is magic all around me, and I'm seeing all of that. Today was a very good day, and happy Gauri Ganesha festival to each and every one of you who are watching this. I wish you all the love and success in life. This is for you all. So ಇವತ್ತು ದಿನ ಪೂರ್ತಿ ಹೊರಗಡೆ ಇದ್ದು ಸ್ವಲ್ಪ ಹೊತ್ತು ಮನೇಲಿದ್ದೆ. I'm finally back home, and this is the first thing I'm seeing. ನಮ್ಮ ಮನೆಯಲ್ಲಿ ಪುಟ್ಟ ಗಣೇಶ ಕೂರಿಸಿದ್ದಾರೆ, ಚೆನ್ನಾಗಿದೆ, ಖುಷಿ ಆಯಿತು. ಮತ್ತು ನಮ್ಮನೆ ಅಂದರೆ ನಮ್ಮನೆ ನಾಯಲ್ಲ, ಇಟ್ಸ್ ನಾಟ್ ಆ ಡಾಗ್, ಬಟ್ ಇಟ್ಸ್ ಅ ಸ್ಟ್ರೀಟ್ ಡಾಗ್, ಬಟ್ ವಿ ಲೆಟ್ ಹಿಮ್ ಸ್ಟೇ ಬಿಕಾಸ್ ಇಟ್ಸ್ ರೈನಿ ಸೀಸನ್. ಆ್ಯಂಡ್ ದರ್ ಇಸ್ ಒನ್ ಮೋರ್ ಓವರ್ ದೇರ್. ವೇರ್ ಆರ್ ಯು, ಶಿವು? ಓಕೆ, ಐ ಥಿಂಕ್ yeah, his friend is outside. Say hello. Yeah. And I'll be having my dinner now, and it's hectic.
4 hours of continuous sitting and dubbing, and my voice is trained. There's a lot of things. I guess that is why I'm not able to be consistent with work. But YouTube is one thing that I want to stay consistent so that I have a video diary of my life. I don't know. So this is day 3. See you all in the next video. Bye bye.